ಇವತ್ತು ಸಮಾಜ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ಅನ್ನೋದನ್ನು ಕೂಡ ನಾವಿತ್ತು ಗಮನ ಹರಿಸಬೇಕಾಗಿದೆ. ಇವತ್ತು ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮದ ಬಗ್ಗೆನೂ ಕೂಡ ನನ್ನ ನಿರ್ಣಯ ತೆಗೆದುಕೊಂಡಿರ್ತಕ್ಕಂಥದ್ದು ಕೂಡ ನಾನು ಗಮನಿಸಿದ್ದೇನೆ. ಆದ್ರೆ ನಾನು ಇವತ್ತು ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಇವತ್ತು ನಾನು ಮಾತನಾಡ್ತಾ ಇಲ್ಲ. ಹಿಂದೆ ಅನೇಕ ಉದಾಹರಣೆಗಳಿದೆ. ಧರ್ಮದ ಆಧಾರದ ಮೇಲೆ ಇವತ್ತು ಪಾಕಿಸ್ತಾನ, ಭಾರತ ಪ್ರತ್ಯೇಕ ದೇಶಗಳಾಗಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ದೇವೆ. ಇವತ್ತಿನ ಆದ್ಯತೆ ಯಾವುದು ಅನ್ನೋದನ್ನು ಕೂಡ ನಾವು ಮತ್ತೆ ಚರ್ಚೆ ಮಾಡಬೇಕು. ಯಾತಕ್ಕೋಸ್ಕರ ನಾವು ಪ್ರತ್ಯೇಕ ಧರ್ಮವನ್ನು ನಾವು ಕೇಳ್ತಾ ಇದ್ದೇವೆ? ಸರ್ಕಾರದಲ್ಲಿ ಯಾವುದೋ ಒಂದು ಸವಲತ್ತುಗಳು ಸಿಗ್ತದೆ ಅಂತ ನಾವು ಪ್ರತ್ಯೇಕ ಧರ್ಮವನ್ನ ಪ್ರಸ್ತಾಪ ಮಾಡ್ತಾ ಇದ್ದೇವ, ಅಥವಾ ಯಾವ ವಿಚಾರ ಹಿಡ್ಕೊಂಡು ನಾವು ಪ್ರತ್ಯೇಕ ಧರ್ಮದ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ ಅನ್ನೋದ್ರ ಬಗ್ಗೆನೂ ಕೂಡ ಸಮಗ್ರ ಚರ್ಚೆ ಆಗ್ಬೇಕಾಗಿದೆ. ಇವತ್ತು ನಾವು ಭಾರತ ದೇಶದಲ್ಲಿರ್ತಕ್ಕಂಥವ್ರು ನಾವು ಪ್ರತಿಯೊಬ್ರು ಕೂಡ ಹಿಂದೂಗಳ ನಾವು ಭಾವನೆಯಿಂದ ಒಗ್ಗಟ್ಟಾಗಿ ಒಂದಾಗಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಇವತ್ತು ಸಮಗ್ರವಾಗಿ ಚರ್ಚೆ ಆದಾಗ ಮಾತ್ರ ನಮಗೆ ಸರಿಯಾದ ದಾರಿ ದಿಕ್ಕು ಕಾಣೋದಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ನಾನಂತೂ ಬಹಳ ಬಲವಾಗಿ ನಂಬಿದ್ದೇನೆ, ಮುಂದಿನ ದಿನಗಳಲ್ಲಿ ನಾವು ಇಂಥ ಸಂದರ್ಭದಲ್ಲಿ ಇಂಥ ಮಹತ್ವವಾಗಿರ್ತಕ್ಕಂಥ ವಿಚಾರದಲ್ಲಿ ಎಡವಿದ್ದೇ ಆದ್ರೆ ಮುಂದಿನ ಪೀಳಿಗೆಯನ್ನು ಕೂಡ ನಮ್ಮನ್ನ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಗಟ್ಟಿಯಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ದಯವಿಟ್ಟು ಯಾರು ಕೂಡ ಅನ್ಯತಾ ಭಾವಿಸಬಾರದು. ಇವತ್ತು ಸಮಾಜ, ವೀರಶೈವ ಲಿಂಗಾಯತ ಸಮಾಜ ಯಾವ ದಿಕ್ಕಲ್ಲಿ ಸಾಗ್ತಾ ಇದೆ ಅಂತ ಹೇಳಿ ಇಡೀ ರಾಜ್ಯ ನಮ್ಮನ್ನ ಗಮನಿಸ್ತಾ ಇದೆ. ಒಂದು ಸಂದರ್ಭದಲ್ಲಿ ಇಂಥ ದೊಡ್ಡ ರಾಜಕೀಯ ಶಕ್ತಿ ಇರ್ತಕ್ಕಂಥ ಸಮಾಜ ಒಡೆದು ಹತ್ತಾರು ದಿಕ್ಕಲ್ಲಿ ಹೋಗ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬೇಕಾಗ್ತದೆ. ಇವೆಲ್ಲವನ್ನು ಕೂಡ ಮನಸ್ಸಿನಲ್ಲಿ ಇಟ್ಕೊಂಡು ನಾವೆಲ್ಲರೂ ಕೂಡ ಪರಮ ಪೂಜ್ಯ ಜಗದ್ಗುರುಗಳು ಎಲ್ಲ ಸ್ವಾಮೀಜಿಗಳ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ದೇಶದ ಹಿತದೃಷ್ಟಿಯಿಂದ ಮತ್ತು ಸಮಾಜದ ಹಿತದೃಷ್ಟಿಯಿಂದ ನಮ್ಮ ನಾಡಿನ ಹಿತದೃಷ್ಟಿಯಿಂದ ಕೂಡ ಒಟ್ಟಾಗಿ ಒಂದಾಗಿ ಸಾಗಬೇಕಾಗಿದೆ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳಿ ಬಂಧುಗಳೇ, ತುಂಬಾ ಸಂತೋಷ. ಇವತ್ತು ನಿನ್ನೆ ದಿನ ಗೌರವಾನ್ವಿತ ಗೋರೂರು ಚನ್ನಬಸಪ್ಪನವರು ಸಮುದಾಯದ ಒಳಗಿನ ಸಂಘರ್ಷ ತಪ್ಪಬೇಕು ಅನ್ನುವ ಮಾತನ್ನು ಅವ್ರು ಹೇಳಿದ್ದಾರೆ. ಖಂಡಿತ ನಾವೆಲ್ಲರೂ ಕೂಡ ನಮ್ಮೆಲ್ಲ ಒಳ ಪಂಗಡಗಳನ್ನ ಮರೆತು ಹಿರಿಯರಾಗಿರ್ತಕ್ಕಂಥ ಗೋರೂರು ಚನ್ನಬಸಪ್ಪನವರು ಹೇಳಿರ್ತಕ್ಕಂಥ ಮಾತನ್ನ ಅಕ್ಷರಶಃ ನಾವು ಇವತ್ತು ಪಾಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆನೂ ಇದೆ ಮತ್ತೆ ಅವಶ್ಯಕತೆನೂ ಕೂಡ ಇದೆ ಅನ್ನೋದನ್ನ ನಾನು ಸಂದರ್ಭ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ನಾವು ನೋಡ್ತಾ ಇದ್ದೀವಿ, ಒಂದು ಕಡೆ ವೀರಶೈವ ವರ್ಸಸ್ ಲಿಂಗಾಯತ ಅನ್ನೋದು ಚರ್ಚೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಹಿಂದೂ ವರ್ಸಸ್ ಲಿಂಗಾಯತರು ಅಂತಕ್ಕಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ. ಆದ್ರೆ ಮಗದೊಂದು ಕಡೆ ಜಂಗಮರು ವರ್ಸಸ್ ಜಂಗಮೇತರರು ಅನ್ನೋದು ಕೂಡ ಇವತ್ತು ಚರ್ಚೆ ಆಗ್ತಾ ಇರುವಂತದ್ದು. ನಾವು ಪಂಚಮಸಾಲಿ, ನಾವು ಸಾಧರು, ನಾವು ಬಣಜಿಗರು, ಈ ರೀತಿ ನಾನಾ ಚರ್ಚೆಗಳು ಏನು ಆಗ್ತಾ ಇದ್ದೇವೆ. ಖಂಡಿತ ಇವತ್ತು ನಮ್ಮ ಸಮಾಜಕ್ಕೆ ಇದು ಒಳಿತನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಒಂದು ಕಡ್ಡಿಯನ್ನ ಒಂದು ಕಡ್ಡಿ ಕೈಯಲ್ಲಿದ್ರೆ ಬಹಳ ಸುಲಭವಾಗಿ ಮುರಿಬಹುದು. ಆದ್ರೆ ಹತ್ತಾರು ಕಡ್ಡಿಗಳಿದ್ದಾಗ ಅದನ್ನ ಸುಲಭದಲ್ಲಿ ಅದನ್ನು ಮುರಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೇನೆ ನಾವು